ಇದೆಲ್ಲ ಸಣ್ಣ ಕೆಲಸ ನಮಗೆ ಪ್ರತಿಯೊಂದು ಮಾಡಿ ಅಭ್ಯಾಸ ಇದೆ. ನಾವು 100 ಎಕರೆ ಜಮೀನು ಒಂದಿನಾನು ಅವ್ನು ಬರ್ಲಿಲ್ಲ, ಅವ್ನ್ ಪೇಪರ್ ನೋಡ್ಲಿಲ್ಲ. ಅವ್ನಿಗೆ ಇದನ್ ಮಾಡ್ಕೊ ಬಂದ್ ಕೊಟ್ವಿ, ಏನ್ ಹೇಳ್ತಾರ್ರಿ ಅದು ಕ್ಯಾಮ್ರಾ ಬರುತ್ತಲ್ಲ ಮೇಲೆ, ಡ್ರೋನ್ ಕ್ಯಾಮ್ರಾ ಮಾಡಿ ಟಿವಿಯಲ್ಲಿ ಹಾಕಿ ತೋರ್ಸಿದ್ವು ಆ ಜಾಗನ. ಅವ್ನ್ ಬರ್ಲಿಲ್ಲ, ಯಾಕೆಂದ್ರೆ ನೋಡಲ್ಲ, ಬೇಡಮ್ಮ ನೀನ್ ಹೋಗ್ ನೋಡಿರ್ತೀಯ ಬಿಡಮ್ಮ ಅಂತ. ಇಲ್ಲ ಮಗ ಒಂದ್ಸರಿ ನೋಡು, ನನಗೇನಾದ್ರು ಬೇಕಾದ್ರೆ ನಾನು ಹೋಗಿ ಕುತ್ಕೊಂಡು ನೋಡು ನೋಡು ಅಂತ ತೋರ್ಸ್ಬಿಟ್ಟು ಬರ್ತೀನಿ. ನನಗೆ ಡೌಟ್ ಬಂದಿದ್ ಕೆಲ್ಸನ. ಆ ಭೂಮಿ ತಗೊಂಡಾಗ ಮಗ ಒಂದ್ಸರಿ ನೋಡ್ಬಿಡು ಮಗ ಅಂತ ಹೇಳ್ದೆ. ಅಮ್ಮ ನೀನ್ ಮಾಡಿರ್ತೀಯ, ನಿಂಗೆ ಇಷ್ಟ ಅಲ್ವಾ ಹೋಗಮ್ಮ ಅಂದ. ಆದ್ರೂ ಆ ಕ್ಯಾಮ್ರಾ ತಗೊಂಡೋಗಿ ದೊಡ್ಡ ಟಿವಿಯಲ್ಲಿ ನಾವು ಪೆನ್ ಡ್ರೈವ್ ಅಲ್ಲಿ ಹಾಕಿ ಏನೋ ಮಾಡಿ ನಮ್ಮ ಹುಡುಗರೆಲ್ಲ ತೋರ್ಸಿದ್ವಿ. ಸರಿ ನೀನು ಅವನಿಗೆ ಏನಂದ್ರೆ ನೀನ್ ಖುಷಿನಾ ನೀನ್ ಮಾಡು ಅಂತ ಅವ್ನು ಒಂದ್ ದಿವಸಕ್ಕೂ ಹೇಳಿಲ್ಲ. ನೆಕ್ಸ್ಟ್ ಅವ್ನ್ ಬಂದಿದ್ ಯಾವಾಗ ಅಂದ್ರೆ ನಮ್ಮ ಮಗಳಿಗೆ ಮಗು ಆಗಿತ್ತು, 2ನೇ ಮಗು. ಅವಾಗ ಅವ್ನ್ ಬರ್ಲೇಬೇಕಿತ್ತು ಮಗು ನೋಡಕ್ಕೆ. ನಾವು ತೋಟದಲ್ಲಿದ್ವಿ, ಅವಾಗ ಬಂದಾಗ ಎಲ್ಲ ಅಷ್ಟೊತ್ತಿಗೆ ಪ್ರಿಪರೇಷನ್ ಮಾಡ್ಬಿಟ್ಟಿದ್ದೆ, ಕಾಡ್ ಇದ್ದದ್ನೆಲ್ಲ. ಆಮೇಲೆ ನಮಗೆ ತುಂಬಾ ಕೆಲ್ಸಕ್ಕೆ ಎಲ್ಲ ಕೊಡ್ಸಿದ್ದ, ಪ್ರತಿಯೊಂದು ಕೊಡ್ಸಿದ್ದಾನೆ. JCB ಏನೆಲ್ಲ ಗಾಡಿಗಳು ಕೊಡ್ಸಿದ್ದಾನೆ, ಏನೇನ್ ಬೇಕು ತೋಟಕ್ಕೆಲ್ಲ ಕೊಡ್ಸಿದ್ರು. ಅವ್ನು ಒಂದ್ ದಿವಸನು ಬಂದ್ ನೋಡಿಲ್ಲ, ಎಲ್ಲ ನಾನು ನಮ್ಮ ಹುಡುಗರೆ ಸೇರ್ಕ ಮಾಡೋದು. ಆಮೇಲೆ ಅವತ್ ಬಂದ ಅವನು ಮಗಳನ್ನ, ಒಂದ್ ಮಗು ನೋಡಕ್ ಬಂದಾಗ ನಾವೆಲ್ಲ ರೆಡಿ ಮಾಡಿದ್ ನೋಡ್ಬಿಟ್ಟು ಖುಷಿ ಆಯ್ತು ಅವನಿಗೆ. ಪರವಾಗಿಲ್ಲ ಈ ಜಾಗ ಮುದ್ಕಿ ಈ ತರ ಚೆನ್ನಾಗ್ ಮಾಡಿದ್ಯ. ಅವನೇ ನನ್ಗೆ ಯಾವಾಗ್ಲೂ ಪ್ರೀತಿಯಿಂದ ಮುದ್ಕಿ ಅಂತ ಕರೆಯೋದು. ಸುಮ್ನೆ ಅವನು ಮುದ್ಕಿ ನೀನ್ ಇದೆಯಲ್ಲ, ನೀನು ನಿನ್ನ ಹತ್ರ ಯಾರು ಮಾತಾಡಕ್ ಆಗಲ್ಲ ಅಂತಾನೆ ಹೇಳೋದು.